ಪದ್ದು ಊಟ ಮಾಡಿ ಬಂದೆ ಪದ್ದು. ಚೆನ್ನಾಗಿತ್ತ ಊಟ? ಹ್ಞೂ ಕಣೆ ಅಕ್ಕ, ಚೆನ್ನಾಗಿತ್ತು. ನೀನು ಉಂಡೆ? ನಾನು ಇಲ್ಲೇ ಮನೆಗೆ ತಂದಿದ್ರು, ಇಲ್ಲೇ ಊಟ ಮಾಡಿದೆ ಪದ್ದು. ನಾನು ಅಲ್ಗಾನ ಬರ್ಲಿಲ್ಲ, ನಾನು ಇಲ್ಲೇ ಉಂಡು ಬಂದೆ. ಅಮ್ಮ ನೀನು ಉಂಡೇನಮ್ಮ? ಅಪ್ಪ ಎಲ್ಲಿ? ಹ್ಞೂ ಕಣಮ್ಮ, ನಾನು ಉಂಡು ಬಂದೆ. ನಿಮ್ಮ ಅಪ್ಪಯ್ಯ ಅಲ್ಲೆಲ್ಲ ನೋಡ್ಕೊಂತಿತ್ತು, ಇನ್ನು ಊಟಕ್ಕೆ ಬರೋರೆಲ್ಲ ಇದ್ರಲ್ಲ ನಿಮ್ಮೂರವರು, ಎಲ್ಲಾರ್ಗು ನಿಂತ್ಕೊಂಡು ಬಡಿಸ್ತಿತ್ತು. ಅವ್ರಿಗೆ ಇಕ್ರಿ ಇವ್ರಿಗೆ ಇಕ್ರಿ ಅಂತಾನೆ. ನೀನು ಉಂಡು ಬಾ, ಹೋಗೋಣ ಊರಿಗೆ ಅಂತ ಹೇಳ್ದೆ. ಇರು ಎಲ್ಲ ಊಟ ಆಗ್ಲಿ, ಹೋಗೋಣ ಅಂತ ಹೇಳೈತಿ. ಓ, ಏನಕ್ಕೆ ಆಲೇನೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಊರಿಗೆ ಹೊರಟ್ಬಿಟ್ಟಿದ್ದೀರಾ ಇಷ್ಟು ಬೇಗ? ಏನು ಅಷ್ಟೊಂದು ಆಸೆನಾ ತವ್ರ ಮನೆಗೆ ಹೋಗಕ್ಕೆ? ಮತ್ತೆ ಎಂತರ್ಗಾದ್ರೂ ಮೊದಲನೇ ಹೆರಿಗೆಗೆ ತವ್ರ ಮನೆಗೆ ಹೋಗ್ಬೇಕು, ಅಮ್ಮನ ಆರೈಕೆಯಲ್ಲಿ ಇರಬೇಕು ಅಂತನ ಎಂತರ್ಗಾದ್ರೂ ಆಸೆ ಇರುತ್ತೆ ಕಣೆ ಸೂಜಿ. ಅದಕ್ಕೆ ನಾನು ಎಲ್ಲ ಬ್ಯಾಗ್ ಎಲ್ಲನ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ. ನಮ್ಮ ಅಪ್ಪ ಅಲ್ಲಿ ಇನ್ನು ಊಟಕ್ಕೆ ಇಕ್ಕಿಸ್ತಾಯ್ತಂತೆ, ಬಂದ ತಕ್ಷಣ ಹೊರಟು ಬಿಡ್ತೀವಿ. ನಿಮ್ಮ ಅಣ್ಣ ಎಲ್ಲಿಗೆ ಹೋದ್ರು? ನೀನು ಅಲ್ಲೇ ಇರ್ಬೋದು, ಊಟಕ್ಕೆ ಇಕ್ಕ ಹತ್ರ ಎಲ್ಲ ಆಗಿದೆ ಅನ್ಸುತ್ತೆ. ಈಗ ಬರ್ತಾರೆ ಹಿರಿಯತ್ಗೆ, ಅಷ್ಟೊಂದು ಅವಸರ ಮಾಡಬೇಡಿ, ನಿಧಾನಕ್ಕೆ ಹೋಗಿವ್ರಂತೆ. ನಿಮ್ ತವ್ರ ಮನೆ ಎಲ್ಗೂ ಹೋಗಲ್ಲ. ನೇತ್ರ ನೇತ್ರ, ನಿಮ್ ಚಿಕ್ಕಮ್ಮನ ಮಗನು ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಹೋದ್ರೆ ಊರಿಗೆ ಅವರು? ನನಗ್ ಗೊತ್ತಿಲ್ಲ ಅತ್ತೆ. ಅವ್ರೇನ್ ನನಗೇನು ಏನು ಹೇಳಿಲ್ಲ. ಹೋಗಿದ್ರು ಹೋಗಿರ್ಬೋದೇನೋ ಬಿಡು, ಹೋದ್ರು ಹೋಗ್ಲಿ ಹೇಳು. ಈಗ ಯಾಕೆ ಅವ್ರೇನು ಅಷ್ಟೊಂದು ಇಂಪಾರ್ಟೆಂಟಾ? ಇಲ್ಲಿ ನಮ್ಮ ಅಮ್ಮ ಐತೆ, ನಮ್ಮ ಅಪ್ಪ ಐತೆ, ನಮ್ಮ ಅಣ್ಣ ಇದ್ದಾನೆ. ನಿಮ್ಗೆ ಅವರೇ ಮುಖ್ಯ. ಯಾವಾಗ್ಲೂ ನಿಮ್ ಚಿಕ್ಕಮ್ಮೆಲ್ಲಿ ಅಂತ ಕೇಳ್ತಿರ್ತೀಯಲ್ಲ. ನಿಮ್ಮ ಅಪ್ಪ ಎಲ್ಲಿ, ನಿಮ್ಮ ಅಮ್ಮ ಎಲ್ಲಿ ಅಂತ ಕೇಳಂಗೆ ಇಲ್ಲ ನಿನ್ಗೆ. ಅಲ್ಲ, ನಮ್ಮ ಮೇಲೆ ಇಲ್ದೇ ಹಾಕ್ರೆ ಅವ್ರ ಮೇಲೆ ಹಾಕು. ನಮಗೆ ಅವ್ರ ಮೇಲೆ ಏನೂ ಇಲ್ಲ. ನಿನಗೆ ಪ್ರೀತಿ ಉಕ್ಕಿ ಹರಿತೈತಿ. ಸುಮ್ಮನಿರು, ಬೇಡದಿರೋ ವಿಷಯ ಯಾಕೆ ಸುಮ್ಮನೆ ಕೆದಕ್ತೀಯ? ಅಯ್ಯೋ, ಏನೋ ಕೇಳಿದೆ ಕಣೆ, ಬಂದಿದ್ರಲ್ವಾ, ಹೋದ್ರೋ ಏನೋ, ಅಲ್ಲೂ ಕಾಣಿಸ್ತಾ ಇಲ್ಲ, ಮನೆಯಾಗೂ ಇಲ್ವಲ್ಲ, ಏನೋ ಊರ್ಗಿರಿಗೆ ಹೋದ್ರೇನೋ ನಿನ್ಗೆ ಹೇಳ್ಬಿಟ್ಟು ಅಂತ ಕೇಳಿದೆ. ನೀನ್ ಯಾಕೆ ಹಂಗಾಡ್ತೀಯ ಬಿಡು. ಅವರು ಊರಿಗೆ ಹೋದ್ರೋ ಬಿಟ್ರು ಅದನ್ನ ನಮ್ಮನ್ ಕೇಳ್ಬೇಡಿ, ನಮಗೆ ಗೊತ್ತೂ ಇಲ್ಲ. ನಮ್ಮ ನೇತ್ರಮ್ಮನ ಅವ್ರು ಮಾತಾಡ್ಸೋದು ಇಲ್ಲ. ಅವರೆಲ್ಲಿ ಹೇಳೋಗ್ತಾರೆ? ಅಮ್ಮಲ್ಲಿನ್ ಕೇಳು, ಗೊತ್ತಾಗುತ್ತೆ. ಹೋದ್ಲೋ ಇಲ್ವೋ ಅಂತಾನ ಗೊತ್ತಾಗುತ್ತೆ. ಆಯ್ತು ಬಿಡಮ್ ಕಣಮ್ಮ, ಅವಳನ್ನ ಕೇಳ್ತೀನಿ. ಸೂಜಿ, ನಿನ್ಗಾತ ಹೇಳೋಗ್ಲಿಲ್ವೇನಮ್ಮ? ಉಪ್ಪಿನಕಾಯಿಗೆ ಏನನ್ನ ತಗೊಂಡೋಗ್ಲಿಲ್ವೇ? ಇಲ್ಲ ಕಣಮ್ಮ, ನಮಗೂ ಹೇಳೋಗ್ಲಿಲ್ಲಮ್ಮ. ಏನು ಹೋದ್ರೋ ಏನೋ ಗೊತ್ತಿಲ್ಲ. ಆಗೋಳಮ್ಮ, ಅವರೇ ಬಂದ್ರು. ಅತ್ತೆ, ಎಲ್ಲಿಗೆ ಹೋಗಿದ್ರಿ? ಎಲ್ಲೂ ಇಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಊರಿಗೆ ಹೋಗ್ತೀವಿ ಕಣಮ್ಮ. ಸುಜಿ, ಶಾಂತಕ್ಕ, ಬರ್ತೀವಿ ನಾವು. ಇದೇನಕ್ಕ, ಇರ್ರಿ, ನೇತ್ರನು ಬರ್ತಾಳೆ. ಇನ್ನೇನು ಅವ್ರ ಅಪ್ಪನು ಬಂದ ತಕ್ಷಣ ನೇತ್ರ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ಅಮ್ಮಯ್ಯ ಎಲ್ಲರೂ ಒಟ್ಟಿಗೆ ಹೋಗಿರಂತೆ. ಯಾಕೆ ನೀವಿಬ್ರೇನೆ ಬೇರೆ ಹೋಗ್ತೀರಾ? ಇನ್ನೊಂದ್ಸಲ ಇದ್ದಂಗೂ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಹೋದಂಗೂ ಆಗುತ್ತೆ. ಇನ್ನೇನು ಒಂದೇ ಊರಿಗೆ ತಾನೇ ಹೋಗೋದು. ಇರ್ರಿ, ಹೋಗಿವ್ರಂತೆ. ಏನು ಅಷ್ಟೊಂದು ಏನು ಅವಸರ ಮಾಡ್ತೀರಾ ಹೋಗಕ್ಕೆ? ಬಂದಿದ್ದೀರಾ, ನಿಧಾನಕ್ಕೆ ಹೋಗಿವ್ರಂತೆ. ಇಲ್ಲ ಕಣಕ್ಕ, ಹೋಗ್ಲೇಬೇಕಲ್ಲಿ. ನಮ್ಮ ಅಮ್ಮನ ಬಿಟ್ಟು ಬಂದಿದೀವಿ. ಅಂಗಡಿ ಬೇರೆ ಬಾಗ್ಲ ವ್ಯಾಪಾರ ಮಾಡ್ತೈತೋ ಇಲ್ವೋ ಅದಕ್ಕೆ ಅಷ್ಟು ಗೊತ್ತಾಗಲ್ಲ, ಏನಿಲ್ಲ. ಅದಕ್ಕೆ ಹೋಗ್ತೀವಿ ನಾವು. ಅವ್ರ ನಿಧಾನಕ್ಕೆ ಬರ್ಲಿ ಬಿಡ್ರಿ. ನಾನು ನನ್ನ ಮಗನು ಹೋಗ್ತೀವಿ. ಸುಜಿ ಬರ್ಲೇನಮ್ಮ? ಹೌದಾ, ಸರಿ ಇರ್ರಿ. ಯಾತ ತಂದು ಕೊಡ್ತೀನಿ ನಿಮಗೆ. ಅಯ್ಯೋ, ಇನ್ಯಾತ ತಂದು ಕೊಡ್ತೀಯಕ್ಕ? ಏನು ಬೇಡ ಬಿಡು, ಹೋಗ್ತೀವಿ. ಅಯ್ಯೋ ಇರಾಕ, ಉಳ್ಳ ಹೋಗ್ತೀರಾ? ಬೂಂದಿ, ಒಂದಿಟ್ಟು ಖಾರ ಬೂಂದಿ, ಸಿಹಿ ಬೂಂದಿನೋ ಒಂದು ಕವನಕ್ಕೆ ಹಾಕಿ ಕೊಡ್ತೀನಿ. ಅಲ್ಲಿ ನಿಮ್ಮ ಅಮ್ಮಗೂ, ಅಲ್ಲಿ ತಿಮ್ಮಜ್ಜಿಗೂ ಎಲ್ಲರಿಗೂ ಕೊಡಿವ್ರಂತೆ. ಇರ್ರಿ, ತಾಂಬತ್ತೀನಿ. ಜಿ, ಹೋಗಮ್ಮ. ಖಾರ ಬುಂದಿನೋ ಸಿಹಿ ಬುಂದಿನೋ ಒಂದಿಟ್ಟಿಟ ಹಾಕ್ಯಂಬಂದು ತಂದ್ಕೊಡು ನಿಮ್ಮ ಅತ್ತಿಗೆ. ತಗೊಂಡೋಗ್ಲಿ. ಸರಿ ಅಮ್ಮ, ಆಯ್ತು, ಇರಿ ತತ್ತೀನಿ. ಏನಮ್ಮ ನೇತ್ರಮ್ಮ, ಅಲ್ಲ ನಾವು ಈಟೊಂದು ಅಕರೆಯಿಂದ ಮಾತಾಡ್ಸಲ್ಲ ಅವಳು. ಅಂತದಾಗಿ ನಿಮ್ಮ ಅತ್ತೆ ಏನು ಈಟೊಂದಲ್ಲಿ ಕಿಸ್ಕೊಂಡ್ರು ಈಟೊಂದು ಸಂಭ್ರಮ ಪಡ್ತಾಳೆ. ಆ ದೇವಿ ನೋಡಿರಿ. ಯಮ್ಮ, ಅದು ಸೂಜಿನ ಅವನ ಇದಾನಲ್ಲ, ಅವನು ನಾಲ್ಕಣ್ಣನು ಕಾಂತ ಅಂಗಡಿ ಕೆಣವನಲ್ಲ, ಚೆನ್ನಾಗಿ ದುಡಿತಾನೆ ಅಂತ ಹೇಳಿ ಅವನಿಗೆ ಗಂಟು ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ ನಮ್ಮ ಅತ್ತೆ. ಅದಕ್ಕೇನೆ ಈಟು ಒಂದು ಅಕ್ಕರೆಯಿಂದ ಮಾತಾಡ್ಸೋದು. ನಮ್ಮ ಅತ್ತಿಗೆ ಏನನ್ನ ಲಾಭ ಬಂದ್ರೆ ಮತ್ತೀಗ ಹಿಂಗಾಡೋದು. ಲಾಭ ಬರಲಿಲ್ಲ ಅಂದ್ರೆ ಅವ್ರನ್ನ ಕರಿತಾನೂ ಇರಲಿಲ್ಲ. ಗಂಟು ಹಾಕನ ಸೂಜಿನ ಅಂತನ ಪ್ಲಾನ್ ಮಾಡ್ತಾ ಇದ್ದಾಳೆ ನಮ್ಮ ಅತ್ತೆ. ಅದಕ್ಕೆ ಈಟೆಲ್ಲನ ಮಾಡ್ತಾ ಇರೋದು. ಮತ್ತೆ ಎಲ್ಲಿ ನಿನ್ ಮಗ ಕಾಂತ? ಅವನು ಉಪ್ಪಿನಕಾಯಿ ಬೇರೆ ಬೇಕು ಅಂತ ಹೇಳ್ತಿದ್ದ. ಏನೋ ಉಪ್ಪಿನಕಾಯಿ ಮುಗ್ದೈತೆ, ಇನ್ನೊಂದಿಷ್ಟು ತಗೊಂಡೋಗ್ಬೇಕು, ನೇತ್ರನ ಸೀಮಂತಕ್ಕೆ ಬಂದಾಗ ತಗೊಂಡೋಗ್ತೀವಿ ಅಂತ ಹೇಳ್ತಿದ್ರಂತೆ. ಮತ್ತೆ ಉಪ್ಪಿನಕಾಯಿ ತಗೊಂಡೋಗಲ್ವೇ? ಪರವಾಗಿಲ್ಲ ಬಿಡಕ್ಕ, ಈಗ ನಮಗೆ ಅದನ್ನೆಲ್ಲ ತಗೊಂಡು ಓದ್ಕೊಂಡು ಹೋಗಕ್ಕಾಗಲ್ಲ. ಇನ್ನೊಂದ್ಸಲ ಬತ್ತಿ ಬಿಡ್ರಿ. ಇನ್ನೊಂದ್ಸಲ ನನ್ನ ಮಗನೇ ಬಂದು ತಗೊಂಬತ್ತಾನೆ. ಇವಾಗ ಹೋಗ್ಬೇಕು, ನಮ್ಗೆ ಟೈಮ್ ಇಲ್ಲ, ಹೋಗ್ತೀವಿ. ಇನ್ನೊಂದ್ಸಲ ಬಂದಾಗ ತಗೊಂಬತ್ತಾನ ಅವನು. ತಗೊಳ್ಳಿ, ಕಾಂತವ್ರೆಲ್ಲಿ? ಅವನು ಇಲ್ಲೇ ಹೊರಗ ಇದ್ದಾನೆ. ಹೇಳ್ ಬರ್ತೀನಿ ಅಂತೇಳಿ ನಾನು ಬಂದೆ. ಕೊಡಮ್ಮ, ಹೋಗ್ಬೇಕು, ಟೈಮ್ ಆಗುತ್ತೆ, ಬರ್ಲಾ? ಸರಿ ಅತ್ತೆ, ಆಯ್ತು, ಹುಷಾರಾಗಿ ಹೋಗ್ರಿ. ಅತ್ತೆ, ನಿಮ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿ ನಮ್ಮ ಮನೆಯವರು ಇದ್ದಾರೇನೋ ಕೇಳೋಣ, ನಡೀರಿ. ಅವರು ಬರ್ತಾರೆ, ಅತ್ಲಾಗೆ ಹೋಗೋಣ. ನೇತ್ರ, ಅತ್ತೆ, ಮಾವ, ಆಮೇಲೆ ನೇತ್ರನ್ ಗಂಡ, ಪದ್ದು ಎಲ್ರು ಅವರು ಒಂದು ಆಮೇಲೆ ಬರ್ತಾರೆ ನಿಧಾನಕ್ಕೆ. ನಾವು ಹೋಗೋಣ ಕಾವೇರಿನ ಕರ್ಕೊಂಡು. ಸರಿ ಅಮ್ಮ, ಬರಂಗಿದ್ರೆ ಬರ್ರಿ, ಹೋಗೋಣ. ಅತ್ತೆ, ನಾನು ಇವ್ರ ಜೊತೆಗೆ ಹೋಗ್ತೀನಿ. ಓಹೋ, ನಮ್ಮ ಜೊತೆಗೆ ಬರಕ್ಕೆ ನಿನ್ಗೆ ಇಷ್ಟ ಇಲ್ವೇನೋ, ಅದಕ್ಕೆ ಅವ್ರ ಜೊತೆಗೆ ಹೊರಟು ನಿಂತಿದ್ಯಾ? ಹೋಗು ಹೋಗು.
ಹಂಗಲ್ಲ ಅತ್ತೆ, ಇನ್ನೇನ್ ಶಾನೆ ಜನ ಇಲ್ಲಿದ್ದು ಇನ್ನೇನ್ ಮಾಡ್ಬೇಕಾಗತ್ತೆ ಹೇಳ್ರಿ. ನೀವಿದ್ದೀರಾ, ಮಾವ ಇದ್ದಾರೆ, ಅದಕ್ಕೆ ಕರ್ಕೊಂಡ್ ಬರ್ತೀರಾ ನೇತ್ರನ, ನಾವು ಹೋಗೋಣ ಹಂಗೆ ಅಂತ ಹೇಳ್ದೆ ಅಷ್ಟೇನೆ. ಸರಿ ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಆಮೇಲೆ ನಿಮ್ ಜೊತೆಗೇನೆ ಹೋಗಕ್ಕಾಗತ್ತೆ ಊರಿಗೆ. ಏನು ಬೇಡ, ಹೋಗಮ್ಮ ಹೋಗು ನೀನು. ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂದ್ಲಿ ಹೇಳು. ಹೋಗು, ನಮ್ಮ ಪಾಡಿಗೆ ನಾವು ಬತ್ತೀವಿ. ಜಯಮ್ಮನೂ ಇದ್ದಾಳೆ, ನಾನು ಜಯಮ್ಮ ನಿಮ್ಮ ಮಾವ ಎಲ್ಲರೂ ಬತ್ತಿ ಒಟ್ಟಿಗೆ ನೇತ್ರಮ್ಮನ್ ಕರ್ಕೊಂಡು ನೀನು ಹೋಗು. ಸರಿ ಅತ್ತೆ ಆಯ್ತು. ನೇತ್ರ ಬತ್ತೀವಿ. ಆಯ್ತು, ಹೋಗ್ರಿ, ನಡೀರಿ ಅತ್ತೆ ಹೋಗೋಣ. ಅವ್ರನ್ನ ಕಳಿಸ್ಕೊಟ್ಟು ಬರ್ತೀನಿ, ನೀವು ಇರ್ರಿ, ಹೋಗಿರಂತೆ. ಆಯ್ತತ್ತೆ, ಹೋಗು, ಕಳಿಸ್ ಬರೋಗ್ರಿ ನಿಮ್ ಬೀಗ್ರನ್ನ. ಹೆಂಗೋ ಅತ್ಲಾಗೆ ಬೇಗ ಹೋಗ್ಬಿಟ್ರಲ್ಲ ಇವ್ರು. ನಮ್ಮ ಅತ್ತೆ ಅಂತೂ ಏನ್ ಸಂಭ್ರಮ ಪಡುತ್ತೋ ಏನು. ಅವ್ರು ಬಂದಿರತ್ಕೆ ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗತ್ತೆ. ನಿಮ್ಮ ಅತ್ತೆ ಹೋದ್ಲು ಜಯಮ್ಮ. ನೇತ್ರ ನೇತ್ರ ಹೋದ್ವಾ ಅವು? ಅವು ಅವು ಅಂದ್ರೆ ಯಾರತ್ತೆ? ಅಯ್ಯೋ ಇನ್ಯಾರೇ, ಆ ದರಿದ್ರದಾಳು, ಆ ದೇವಮ್ಮ, ಅವನ ಮಗ ಅವರು. ಅಲ್ಲ ಯಾಕಾದ್ರೂ ಬಂದಿದ್ವಪ್ಪ ಅವು. ಅಯ್ಯೋ ಓದ್ವು ಬಿಡೆ. ಈಗಿನ ತಾಯಿ ಮಗ ಮಲ್ಲಿನೂ ನಾವು ಅವ್ರ ಜೊತೆಗೆ ಹೋಗ್ತೀವಿ ಅಂತ ಹೋದ್ಲು. ಹೋಗ್ರಿ ಅಂತ ಕಳಿಸ್ಕೊಟ್ಟೆ ಅತ್ಲಾಗೆ. ಹೋದ್ರೆ ಹೋಗ್ಲಿ ಬಿಡು, ನಾವು ಆರಾಮಾಗಿ ಹೋಗೋಣ. ನಾನು ನೀನು ನಿಮ್ಮ ಅಣ್ಣಯ್ಯ ನೇತ್ರಮ್ಮ ಎಲ್ಲರೂ ಹೋಗೋಣ ಒಟ್ಟಿಗೆನೆ. ಅವ್ರು ಹೋದ್ರೆ ಹೋಗ್ಲಿ ಹೇಳು. ಹೌದಾ, ಹೆಂಗೋ ಬಿಡು. ನಾನು ಸರಿಯಾಗಿ ಮಕ್ಕುಗ್ದಿದ್ಕು ತೊಳಗಿಲ್ಲಲ್ಲ ಯಮ್ಮ. ಇಲ್ದಿದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ಇಲ್ಲೇ ಜಾಂಡ ಊರ್ ಬಿಟ್ಟಿರಾಳು ಅವಳು. ಅವಳು ಕೂಟ ಜಗಳ ಮಾಡ್ದೇನೆ ಜಯಮ್ಮ. ಅದಕ್ಕೆ ನಾನ್ ಬಿಟ್ಬಿಡ್ತೀನ. ಮಕ್ಕುಗ್ದೆ ನೋಡು, ತಿಂಬಕ್ಕೋಸ್ಕರ ಬಂದಿದ್ದೀರಾ, ತಿಂದಿದ್ದಾತಲ್ಲ, ಇನ್ನೇನು ನಿಮ್ಮ ಊರಿನ ದಾರಿ ಇಟ್ಕೊಂಡು ಹೋಗೋದ್ ಬಿಟ್ಟು ಇಲ್ಲೇನೆ ಏನ್ ಗೂಟ ಬಡ್ಕೊಂಡು ಕುಕ್ಕಣ ಇದಿರಲ್ಲ ಅಂತ ಹೇಳಿ ಮಕ್ಕುಗ್ದೆ. ಅದಕ್ಕೆ ಹೋಗಿ ಅವಳೆ. ಹೋಗಿದ್ದು ಒಳ್ಳೇದಾತು ಬಿಡ್ರಿ. ಅಯ್ಯೋ ಅತ್ತೆ, ನೀನು ಇಲ್ಲೆಲ್ಲ ಯಾಕೆ ಜಗಳ ಮಾಡಕ್ ಹೋಗಿದ್ದೆ? ಸುಮ್ಮನಿರಕ್ಕಾಗ್ತಿರ್ಲಿಲ್ವಾ? ಯಾರನ್ನ ನೋಡಿರಿ ಏನ್ ತಿಳ್ಕೊಂಬಲ್ಲ. ನೇತ್ರ ಅತ್ತೆ ಏನಮ್ಮ ಹಿಂಗೆ ಇಂಥ ಬಜಾರಿ ಸೀಮಂತಕ್ಕಂತ ಬಂದು ಇಲ್ಲಿ ಜಗಳ ಮಾಡ್ಕೊಂಡು ನಿಂತವಳೆ ಅಂತ ಹೇಳಿ ಬೈಕೆ ಮಾಡಿವಿ. ಅಯ್ಯೋ ಬೈಕೆಂತ ಸುಮ್ಮನಿರೇನೆ ನೇತ್ರ. ಅಲ್ಲ ಬರೋದ ಏನೋ ಬಂದವಳೆ, ಮುಗಿದ ತಕ್ಷಣ ಹೋಗ್ಬಿಡ್ಬೇಕು ತಿಂದು. ಇಲ್ಲೇ ಇದ್ರೆ ನನಗೆ ಸಿಟ್ಟು ಬರಲ್ಲಿ. ಅವಳು ಬಂದಿರೋದಕ್ಕೆ ನನಗೆ ಸಹಿಸ್ಕೆಮಕ್ಕಾಗ್ತಿಲ್ಲ. ಅಂತದ್ರಾಗೆ ಇನ್ನ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಹೋಗ್ಲಿ ಬಿಡ ಜಯಮ್ಮ, ನೀನಂತೂ ಎಲ್ಲಿಗೆ ಬಂದ್ರು ಅಷ್ಟೇನೆ. ಅವಳ ಮಕ ಕಂಡ್ರೇನೆ ಆಗಲ್ಲ. ನೀನು ನನ್ನಂಗೆನೆ, ನನಗೂ ಅಷ್ಟೇ ಅಮ್ಮ. ಅವಳ ಮಕ ಕಂಡ್ರಂಗೆನೆ ಮೈಯಾಗಂಗೆನೆ ಸಿಯೋಳ್ ಬಿಟ್ಟ ಕಂಡಂಗಾಗುತ್ತೆ ಬಿಡು. ಹೆಂಗ ತೊಲಗಿಲ್ಲಲ್ಲ ಯಮ್ಮ. ಅರೆ ತೊಲಗಿದ್ದು ಕಾಳಿ ಯಾರು ಇಲ್ಲ ಅಣ್ಣ, ಅದೇ ಬಂದಿದ್ಲಲ್ಲ ಯಮ್ಮ ದೇವಮ್ಮ ಓದ್ಲಂತೆ, ಅದನ್ನೇ ಹೇಳ್ತಾ ಇದ್ರು. ಅತ್ತಿಗೆ ಯಾಕೆ ನಿನ್ಗೆ ಹೇಳೋಗ್ಲಿಲ್ವೇನು? ಹೇಳೋದ್ಲು ನಾವು ಊರಿಗೆ ಹೋಗ್ತೀವಿ ಅಂತಾನ. ಮಲ್ಲಿನೂ ರಾಜನೂ ಅವಳ ಜೊತೆಗೇನೆ ದೇವಿ ಜೊತೆಗೇನೆ ಹೋದ್ರು. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದೆ ಅಷ್ಟೇನೆ. ಇನ್ನೇನು ನೇತ್ರಮ್ಮ ಎಲ್ಲರ ಬ್ಯಾಗ್ ಎಲ್ಲನ ತಾಂಡೇನಮ್ಮ, ನಿನ್ನ ಬಟ್ಟೆ ಬರೀ ಎಲ್ಲನ ಹೋಗನ್ವಾ ನಾವು ಎಲ್ಲ ಆಯ್ತಲ್ಲ ಇನ್ನೇನು ಕೆಲಸ. ಸರಿಯಪ್ಪ ಆಯ್ತು. ನಾನು ಅವಾಗಿಂದ ಕಾಯ್ತಾ ಇದೀನಿ, ನೀವು ಯಾವಾಗ ಬರ್ತಿರೋ ಅಂತಾನ. ರೀ ನೀವು ಬರ್ರಿ ಹೋಗೋಣ. ಸರಿ ಆಯ್ತು ನಡಿ ನೇತ್ರ, ನಿನ್ನ ತವ್ರ ಮನೆಗ ನಾನು ಬಿಟ್ಟು ನಾನು ವಾಪಸ್ ಬರ್ತೀನಿ. ಬರೀ ಹೋಗೋಣ ಅತ್ತೆ, ಬರೀ ಹೋಗೋಣ. ಅಪ್ಪ ನಿಮ್ಮ ಅಮ್ಮ ಇನ್ನೂ ನಿನ್ ತಂಗಿನೂ ಬರ್ಲಿ, ಅವ್ರಿಗೂ ಹೇಳ್ಬಿಟ್ಟು ಹೋಗೋಣ. ಅತ್ತೆ ಅವರು ಅಲ್ಲೇ ಕಾಯ್ಕೊಂಡು ನಿಂತವ್ರೆ, ಬರ್ರಿ ಅಲ್ಲಿಂದಾನೆ ಹಂಗೇನೆ ಹೇಳ್ಬಿಟ್ಟು ಹೋಗೋಣ. ನೇತ್ರ ಕೊಡಿಲಿ, ನಾನು ಬ್ಯಾಗ್ ತಾಂತೀನಿ. ಸರಿ ತಗೊಳ್ಳಿ ನಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.